ಸರಿ ನಮಸ್ಕಾರ. ಇವ್ರೇನು ಮಾತಾಡಲ್ವಲ್ಲ, ನಾನು ಕೂತಿದ್ರೆ ಇವಾಗ ಸ್ವಲ್ಪ ಧೈರ್ಯ ಬರುತ್ತೆ ಅವರಿಗೆ. ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ, ವಿಷುವಲ್ ಮಾಧ್ಯಮದವ್ರಿಗೆ ನಮಸ್ಕಾರ ನಾನು ಹೇಳ್ತೀನಿ, ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ್ದೀನಿ ಸಂಜು ವೆಟ್ ಗೀತ ಪಾರ್ಟ್ 1 ನಾವು ಸ್ಟಾರ್ಟ್ ಮಾಡಿದ್ದು ನವಂಬರ್ ಮಂತಲ್ಲಿ, ಫಸ್ಟ್ ಶೆಡ್ಯೂಲ್. ಆವಾಗ ಊಟಿಲಿ ಶೂಟ್ ಮಾಡಿದ್ದು. ನವಂಬರ್ ಡಿಸೆಂಬರ್ ಊಟಿಲಿ ರೆಗ್ಯುಲರ್ಗಿಂತನೂ ತುಂಬ ಚಳಿ ಇರುತ್ತೆ ಮತ್ತು ವೆದರ್ ಇದೆ, ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ. ಆವಾಗ ಶೂಟ್ ಮಾಡ್ಬೇಕಾದ್ರೆ ನಾವು ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ನಾವು ಏನು ಮಾಡಿದ್ರು ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡ್ತಾ ಇರೋ ಫೀಲಿಂಗಲ್ಲಿ ಇರಬೇಕು ಅನ್ನೋ ಥರನೇ ಶೂಟ್ ಮಾಡಿದ್ದು ಆವಾಗ. ಈಗ ಬಟ್ ಲಕ್ಕೀಲಿ ಪಾರ್ಟ್ 2 ಸ್ವಿಟ್ಜರ್ಲ್ಯಾಂಡ್ ಮಾಡುವಂಥ ಅವಕಾಶ ಸಿಕ್ಬಿಟ್ಟು, ಸೊ ಪಾರ್ಟ್ 1 ಮಾಡ್ಬೇಕಾದ್ರೆ ನಾವು ತೆಗಿಯೋದೇನು ಸ್ವಿಟ್ಜರ್ಲ್ಯಾಂಡಲ್ಲಿ ಹೆಂಗಿರುತ್ತೆ ಅಂದ್ಕೊಂಡು ತೆಗಿತಾ ಇದ್ವಿ ಅಂದರೆ. ಬಟ್ ಅದನ್ನು ಅಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಇರ್ತಾಯಿತ್ತು. ನಾವು ಯಾರೂ ಸ್ವಿಟ್ಜರ್ಲ್ಯಾಂಡ್ ನೋಡಿಲ್ಲ ಆ ಕಾಲದಲ್ಲಿ. ಬಟ್ ಏನಂದರೆ ಒಂದೊಂದು ಶಾರ್ಟು ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದ್ರಿಂದನೇ ಇದನ್ನು ನಾವೆಲ್ಲ ಫಾರಿನಲ್ಲೇ ಶೂಟ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ಶೂಟ್ ಮಾಡಿದ್ವಿ. ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅದೊಂಥರ ಬೇರೆ ಇದಲ್ಲ. ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲೇ ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ದು. ಅದು ಹಾಗೆ ಅದರಲ್ಲೂ ಫಸ್ಟ್ ಶೆಡ್ಯೂಲ್ ಊಟಿ. ಸೊ ಆ ಒಂದು ಈ 12-13 ವರ್ಷದ ಜರ್ನಿಲಿ ಪಾರ್ಟ್ 1 ಏನು ನಾವು ಮಾಡಿ ಖುಷಿಪಟ್ಟು ಜನ ಅದನ್ನು ಇದು ಮಾಡಿದ್ರು. ಪಾರ್ಟ್ 2 ಲಕ್ಕೀಲಿ ನಾವೇ ಮಾಡುವಂಥ, ಅಂದರೆ ಯೂಸಲಿ ಈಗೆಲ್ಲ ಪಾರ್ಟ್ 2 ಎಲ್ಲ ಬೇರೆ ಮಾಡ್ತಾಯಿದ್ದಾರೆ, ಬಟ್ ಲಕ್ಕೀಲಿ ನಾವೇ ಮಾಡ್ತಾ ಇರೋದು. ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟ್ರು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು. ಅವರಷ್ಟು ಕಂಫರ್ಟ್ ಲೆವೆಲ್ ನಂಗೆ ಇನ್ನೂ ಎಲ್ಲೂ ಬೇರೆ ಕಡೆ ಅಂದರೆ ಸಿಗುತ್ತೆ. ಬಟ್ ಇಲ್ಲಿ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಪ್ರಾಮಿಸ್ ಮಾಡ್ಬೋದು ಏನಂದರೆ, ನಾವು ಯೂಸಲಿ ಫಾರಿನ್ಗೆ ಹೋದರೆ ಸಾಂಗ್ಸು ಅದು ಇದು ಶೂಟ್ ಮಾಡ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಟ್ಜರ್ಲ್ಯಾಂಡಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಎಲ್ಲ ಸೀನ್ಗಳು ಇಷ್ಟ ಆಗತ್ತಂತ ಅಂದ್ಕೊಳ್ತೀನಿ. ನಮ್ಮ ಲಕ್ಕೀಲಿ ನಮಗೆ ಹೋಗಿರೋ ಟೈಮಲ್ಲಿ ವೆದರು ಅಂದರೆ ಡಿಸೆಂಬರ್ ಮಂತಲ್ಲಿ ಯಾರು ಪ್ರಿಪೇರ್ ಮಾಡೋರು, ಏನು ನಿಮ್ಮ ತಲೆಗಿಲೆ ಕೆಟ್ಟಿದೆಯಾ, ಅಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ, ಏನೂ ಸಿಗಲ್ಲ ಅಂತಲೇ ಹೇಳ್ತಾಯಿದ್ರು. ಬಟ್ ಹೋದಾಗಲೇ ಗೊತ್ತಾಯಿತು ಅದು ಹತ್ತಿರ ಸ್ವರ್ಗದಲ್ಲೇ ಇದೆ ಅನ್ನೋ ಥರ ಫೀಲ್ ಕೊಡ್ತು. ಅದು ನಮಗನ್ಸಿದೆ, ಆಡಿಯನ್ಸಿಗೂ ಹಂಗೆ ಅನ್ಸುತ್ತಂತ ನಾನು ಹಾಂ. ನೀವು ರಚಿತಾರಾಮ್ರನ್ನ ಅದೇ ಥರ ನೋಡ್ಬೋದು. ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿನೂ ಮತ್ತು ಸ್ಕ್ರೀನ್ ಪ್ರೆಸೆನ್ಸಲ್ಲೂ ಕೂಡ ನೀವು ಬೇರೆ ಥರದಲ್ಲಿ ನೋಡ್ಬೋದು. ಯಾಕಂದರೆ ನಿಮ್ಮ ಕತೆ ನಾವು ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದಾಗಿದೆ. ಇಲ್ಲ ಶಿಡ್ಲಗಟ್ಲ ನನಗೆ ಸರ್ಪ್ರೈಸ್. ಅಂದರೆ ಲೈಕ್ ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹಂಗೆ ಆಗಿಲ್ಲ. ನಾವು ಅಂದ್ಕೊಂಡಕ್ಕಿಂತ ಅಂದರೆ ಅದು ಇಲ್ಲಿ ಅಂದರೆ ನಾವೇನು ಲೊಕೇಶನ್ ನೋಡೋದಲ್ಲ ಅದೇ ಹೊಸದಾಗಿದೆ ಸ್ಕ್ರೀನಿಗೆ. ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನ್ನಿಸ್ತು ಶಿಡ್ಲಘಟ್ಟ. ಯಾಕಂದರೆ ಲೈಟಿಂಗ್ ಮಾಡೋವಂಥದ್ದು. ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋ ವೆದರ್ನ ಅಂದರೆ ಈ ವೇರಿಯೇಷನ್ಸ್ ತುಂಬ ಇತ್ತು. ಒಂದಿನ ಮಳೆ, ಒಂದಿನ ಬಿಸಿಲು, ಎಲ್ಲ ಥರದ್ದು ಸಿಗ್ತಾಯಿತ್ತು. ಸೊ ಅದನ್ನು ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ, ಅದನ್ನು ಚಾಲೆಂಜಿಂಗ್ ಆಗಿತ್ತು.